ಆಕ್ಚುಲಿ ಸರ್, ಕಾಟೇರ ಹಬ್ಬಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಈಗ ತಾನೇ ಹರಿಕೃಷ್ಣ ಸರ್ ಹೇಳ್ತಾ ಇದ್ರು ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ, ಬಹುಶಃ ಇವತ್ತು ಎಲ್ಲರಿಗಿಂತ ಜಾಸ್ತಿ ನಾನೇ ಮಾತಾಡ್ತೀನಿ, ಅದಕ್ಕೆ ನಾನು ಒಬ್ಬನ್ನೇ ಕರೀರಿ ಅಂತ ಹೇಳಿದ್ರು. ಸರ್ ಹೇಳಿ ಸರ್, ಕಾಟೇರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಅಲ್ಲ, ಒಬ್ಬನ್ನೇ ಮಾತಾಡ್ತೀನಿ ಅಂತ ಹೇಳಿದ್ರಿ. ದರ್ಶನ್ ಸರ್ ನನಗೆ ಇದು 29ನೇ ಸಿನಿಮಾ ನನಗೆ ಕೊಡ್ತಾ ಇರೋದು. ಬಟ್ ಈ 29ನೇ ಸಿನಿಮಾದವರೆಗೂ ಒಂದು ಮಾತ್ರ ಉಳಿಸ್ಕೊಂಡ್ ಬಂದಿದ್ದೀನಿ, ಮಾತಾಡೋಕ್ಕೆ ಬರೋದಿಲ್ಲ ಮೈಕ್ ಇಟ್ಕೊಂಡಾಗ. ಮೊದಲನೇ ಸಿನಿಮಾಗೂ ಬಂದಿಲ್ಲ, 29ನೇ ಸಿನಿಮಾಗೂ ಬರೋದಿಲ್ಲ ಮಾತಾಡೋದಕ್ಕೆ. ಬಟ್ ಇಡೀ ಪ್ರಪಂಚ ನಿಮ್ಮ ಸಂಗೀತದ ಬಗ್ಗೆ ಮಾತಾಡ್ತಾ ಇದೆ ಸರ್. ಇವತ್ತು ಸ್ಪೆಷಲಿ ಕಾಟೇರ ಸಾಂಗ್ ಈಗಾಗಲೇ ಆನಂದ್ ಆಡಿಯೋನಲ್ಲಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗಿದೆ. ಸೊ ಕಾಟೇರ ಸಾಂಗ್ಸ್ ಬಗ್ಗೆ ಹೇಳಿ ಸರ್. ಕಾಟೇರ ಸಾಂಗ್ಸು ಖಂಡಿತ ಜನ ಹೇಳ್ತಾರೆ, ನಾನು ಹೇಳಬಾರ್ದು. ಬಟ್ ಕಾಟೇರ ಸಿನಿಮಾ ಬಗ್ಗೆ ಇನ್ನೊಂದು ವಾರದಲ್ಲಿ ಜನ ಹೇಳ್ಬಿಡ್ತಾರೆ, ಅದು ನಾನು ಹೇಳೋ ಅಗತ್ಯ ಇಲ್ಲ. ಬಟ್ ಒಂದು ಮಾತ್ರ ಖಂಡಿತ ಹೇಳ್ತೀನಿ, ಇಷ್ಟು ಸಿನಿಮಾ ಏನು ದರ್ಶನ್ ಸರ್ದು ನೋಡಿದ್ದಾರೆ, 55 ಸಿನಿಮಾ, ಅದು ಒಂದು ಕಡೆ, ಈ 56ನೇ ಸಿನಿಮಾ ಒಂದು ಕಡೆ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟು ಇಲ್ಲ. ಫಸ್ಟ್ ಟೈಮ್ ನಾವು ದರ್ಶನ್ ಸರ್ನ ಈ ಥರ ನೋಡೋಕ್ಕೆ ಸ್ಟೇಜ್ ಮೇಲೆ ವಿರಾಮದ ನಂತರ ಮತ್ತೊಮ್ಮೆ ಹರಿಕೃಷ್ಣ ಅವರು ನಿಮ್ಮ ಮುಂದೆ. ನಾನು ಮಾತಾಡೋದೇ ಕಡಿಮೆ, ಅದರಲ್ಲಿ ಇಂಟರ್ವಲ್ ಬೇರೆ ಬಂದಿದೆ. ಒಂದು, ಈ ಸಿನಿಮಾ ಬಗ್ಗೆ ಹೇಳೋದಂದರೆ ನಮ್ಮ ಹೆಮ್ಮೆ. ದರ್ಶನ್ ಸರ್ ಈ ಥರದ್ದೊಂದು ಸಿನಿಮಾ ಮಾಡಿರೋದು, ಆ್ಯಂಡ್ ತರುಣ್ ಸುಧೀರ್ ಅವರು ಇಷ್ಟು ಚೆನ್ನಾಗಿ ದರ್ಶನ್ ಸರ್ನ ಪ್ರೆಸೆಂಟ್ ಮಾಡಿರೋದು, ಒಂದಂತೂ ಎಲ್ಲ ಕನ್ನಡ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾಲ್ಲಿ ದರ್ಶನ್ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗೋದಂತೂ ಖಂಡಿತ, ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ನಾನು ಅವ್ರ ಫ್ಯಾನ್ ಆಗಿ ಹೇಳ್ತಾ ಇಲ್ಲ, ಸಿನಿಮಾಲಿ ಅವರು ಮಾಡಿರೋ ನಟನೆ ಆ್ಯಂಡ್ ಆ ಕಮಿಟಿಗೆ ಇಲ್ಲಿಂದನೇ ಹೇಳ್ತೀನಿ, ಆ ಸಿನಿಮಾಲಿ ದರ್ಶನ್ ಸರ್ 2 ಪಾತ್ರ ಮಾಡಿದ್ದಾರೆ. ಎರಡನೇದು ಯಾವುದೋ ವಯಸ್ಸಾಗಿರೋದು ಯಾರು ಅಂತ ಹುಡ್ಕೋದು ಬೇಡ, ಅದು ದರ್ಶನ್ ಸರೇ. ದಯವಿಟ್ಟು ಗಮನದಲ್ಲಿಟ್ಟು ನೋಡಿ. ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಜನತೆಗೆ 29ನೇ ತಾರೀಕು ಬರ್ತಾ ಇದೆ ಕಾಟೇರ. ದಯವಿಟ್ಟು ಹರಿಸಿ. ನೀವು ಕನ್ನಡ ಚಿತ್ರನ ತುಂಬ ಒಪ್ಕೊಂಡಿದ್ದೀರಾ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಕ್ಚುಲಿ ಎಷ್ಟು ಒಳ್ಳೆ ಮಾತು ಹೇಳ್ದೆ ನೀನು, ಸ್ಟಾರ್ಟಿಂಗ್ ಅಲ್ಲ ಇಷ್ಟು ಮಾತಾಡ್ತಾರೆ ಅಂತ. ಇಲ್ಲ, ಆಕ್ಚುಲಿ ಹರಿಕೃಷ್ಣ ಸರ್ ಸ್ವಲ್ಪ ಮಾತಾಡಿದ್ರು, ಮೇಜರ್ ದೊಡ್ಡ ನ್ಯೂಸ್ ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಅದ್ಭುತವಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹರಿಕೃಷ್ಣ ಸರ್ಗೆ ಜೋರಾದ ಚಪ್ಪಾಳೆ. ಹಾಗೆ ರಾಕ್ ಲೈನ್ ಸರ್, ಅವ್ರು ಈಗಲೇ ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದ್ದಾರೆ. ಸಣ್ಣಿಗೆ ಹಿಂಗ್ ಓಡಾಡಿ ಇನ್ನೂ ಸಣ್ಣ ಆಗ್ಬಿಡ್ತಾರೆ.